ನಮ್ಮ ಅಥರ್ವಣ ವೇದದಲ್ಲಿ ಒಂದು ಭಯಂಕರವಾದಂಥ ಶಕ್ತಿ ಇದು. ಈ ಒಂದು ಶಕ್ತಿ ತುಂಬ ಪ್ರಚಲಿತದಲ್ಲಿದ್ದಂಥದ್ದು ಸತ್ಯ. ಸೊ ಅದರ ಒಂದು ಆಧಾರದ ಮೇಲೆ ನಾವು ನೋಡೋದಾದರೆ ಮಾಟ ಮಂತ್ರ ಪ್ರಯೋಗಗಳು ಅಂತ ಏನಂತ ಕರಿತೀವಿ. ಸದಾಚಾರ ಪೂಜೆಗೂ ಯುಟಿಲೈಸ್ ಮಾಡ್ಬೋದು, ವಾಮಾಚಾರ ಪೂಜೆಗೂ ಯುಟಿಲೈಸ್ ಮಾಡ್ಬೋದು. XYZ ಪರ್ಸನ್ ಅಂತ ಅನ್ಕೋಣ. ಅವರ ಮನೆ ಮುಂದೆ ನಾನು ಬೆಳಗ್ಗೆ 2 ಲಿಂಬೆಹಣ್ಣು ಮತ್ತು ಒಂದೇ ಒಂದು ಮೊಟ್ಟೆ, ಒಂದು ಹಳದಿ ಕುಂಕುಮವನ್ನು ಹಾಕಿಬಿಟ್ರೆ ಅವನು ಭಯ ಪಡ್ತಾನೆ. ಹಳದಿ ಕುಂಕುಮ ಹಾಕಿಬಿಟ್ಟಿದ ತಕ್ಷಣ ನಿನಗೆ ಒಂಥರ ಭಯ ಆಗುತ್ತೆ. ಆ ಭಯ ಪಡೋದೇನು? ಎಲ್ಲೋ ದುಷ್ಟಶಕ್ತಿ ಇದೆಯೇನೋ ಅಂತ ಭಯ. ಆ ಭಯ ಬೇಡ. ಯಾರು ದೈವಾರಾಧನೆಯಲ್ಲಿ ಮಗ್ನನಿರ್ತಾರೆ ಅವ್ರಿಗೆ ಯಾವ ಶಕ್ತಿ ಏನು ಮಾಡಲ್ಲ. ವೀಕ್ಷಕರೇ, ಕೆಲವರ ಜೀವನದಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ, ಸಡನ್ ಆಗಿ ಏನು ನೆಗೆಟಿವಿಟಿ ಶುರು ಆಗುತ್ತೆ. ಸೊ ಅಂಥವ್ರಿಗೆ ಒಂದು ಡೌಟ್ ಬರುತ್ತೆ, ನನ್ನ ಮೇಲೆ ಏನಾದರೂ ಮಾಟ ಮಂತ್ರ ಪ್ರಯೋಗ ಆಗಿದೆಯಾ, ಇನ್ ಕೇಸ್ ಪ್ರಯೋಗ ಆಗಿದ್ರೆ ಅದಕ್ಕೆ ಪರಿಹಾರ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಕನ್ಫ್ಯೂಷನಲ್ಲೇ ಇದ್ಬಿಡ್ತಾರೆ. ಸೊ ಈ ಒಂದು ಟಾಪಿಕ್ ಬಗ್ಗೆ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದ, ಆಧ್ಯಾತ್ಮಿಕ ಚಿಂತಕರಾದ, ಜ್ಯೋತಿಷ ವಿಭೂಷಣರಾದ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾರ್ಥ್ ಅರುಣ್ ಶರ್ಮಾ ಗುರುಜಿಯವರು. ಬನ್ನಿ ವೀಕ್ಷಕರೇ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ ಗುರುಜಿ, ನಾನು ಆಗಲೇ ಹೇಳಿದೆ, ಕೆಲವರ ಜೀವನದಲ್ಲಿ ಎಲ್ಲನೂ ಸರಿ ಹೋಗ್ತಾ ಇರುತ್ತೆ, ಸಡನ್ ಆಗಿ ಏನೋ ಒಂದು ನೆಗೆಟಿವಿಟಿ ಶುರು ಆಗುತ್ತೆ. ಏನೋ ಕೆಲಸ ಕಳ್ಕೊಳ್ತಾರೆ ಅನ್ಕೊಳ್ಳಿ, ಅಥವಾ ಬಿಸ್ನೆಸ್ ಸಡನ್ ಆಗಿ ಮೈನಸ್ಸಿಗೆ ಹೋಗುತ್ತೆ, ಅಥವಾ ಮದುವೆ ಆಗೋದಿಲ್ಲ, ಮದುವೆ ಆಗಿದ್ರೂ ಕೂಡ ಮನೇಲಿ ನೆಮ್ಮದಿ ಇರೋದಿಲ್ಲ. ಸೊ ಇಂಥವ್ರಿಗೆ ಏನೋ ಒಂದು ನೆಗೆಟಿವಿಟಿ ನನ್ನ ಮೇಲೆ ಪ್ರಯೋಗ ಆಗಿದೆ ಅಂದರೆ ಮಾಟ ಮಂತ್ರ ಇರ್ಬೋದು, ಇದೇನೋ ಪ್ರಯೋಗ ಆಗಿದೆ ಅನ್ನೋ ಕನ್ಫ್ಯೂಷನ್ಲೇ ಇರ್ತಾರೆ. ಫಸ್ಟ್ ಆಫ್ ಆಲ್, ಈ ಮಾಟ ಮಂತ್ರ ಅನ್ನೋದು ನಿಜಾನಾ? ಇದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಒಂದು ಶಕ್ತಿ ಅಂತ ಹೇಳ್ತೇನೆ. ಒಂದು ಶಕ್ತಿ ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ. ಆ ಶಕ್ತಿನ ನಾವು ಹೇಗೆ ಅದನ್ನು ನೋಡ್ತೀವೋ ಅದು ನಮ್ಮನ್ನು ನೋಡ್ತಾ ಇರುತ್ತೆ. ಒಂದು ದೈವಶಕ್ತಿ, ಇನ್ನೊಂದು ದೆವ್ವ ಶಕ್ತಿ. ಒಂದು ದೈವ ಮತ್ತು ದೆವ್ವ, ರಾಕ್ಷಸ ಮತ್ತು ಅಸುರ ಅಂತ ಏನಂತ ಕರಿತೀವಿ. ಅಸುರ ಮತ್ತು ದೈವ. ಇಲ್ಲಿ ಏನಾಗುತ್ತೆ, ಈ ಒಂದು ಪ್ರವೃತ್ತಿಯಲ್ಲಿ ನಾವು ನೋಡೋದಾದರೆ ನಮ್ಮ ಅಥರ್ವಣ ವೇದದಲ್ಲಿ ಒಂದು ಭಯಂಕರವಾದಂಥ ಶಕ್ತಿ ಇದು. ಈ ಒಂದು ಶಕ್ತಿ ತುಂಬ ಪ್ರಚಲಿತದಲ್ಲಿದ್ದಂಥದ್ದು ಸತ್ಯ. ಸೊ ಅದರ ಒಂದು ಆಧಾರದ ಮೇಲೆ ನಾವು ನೋಡೋದಾದರೆ ಮಾಟ ಮಂತ್ರ ಪ್ರಯೋಗಗಳು ಅಂತ ಏನಂತ ಕರಿತೀವಿ, ಅದು ನಮ್ಮ ವಿವೇಚನೆಗೆ ಬಿಟ್ಟಿದ್ದಾಗಿರುತ್ತೆ. ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಎಲ್ಲ ಬೋಧನೆಯನ್ನು ಮಾಡ್ತಾನೆ. ಅದಾದ ನಂತರ ಅರ್ಜುನ ಕೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ, ದುರ್ಯೋಧನ ಯಾಕೆ ಹಿಂಗಿದ್ದಾನೆ ಅಂತ. ಇಲ್ಲಿ ಸಮಸ್ಯೆ ಆವಾಗ ಮುಗುಳ್ನಗೆಯಿಂದ ನಗ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನಕ್ಕಿ ಹೇಳ್ತಾನೆ, ದೈವ ಪ್ರತಿಯೊಬ್ಬರು ಇದೆ, ದೈವ ನಿರ್ಗುಣ, ದೈವಕ್ಕೆ ಗುಣವಿಲ್ಲ, ದೈವ ನಿರ್ಗುಣ. ನೀನದನ್ನು ಯಾವ ರೀತಿ ಆಲನೆ ಮಾಡ್ತೀಯ ಅದು ನಿನ್ನ ಆಲನೆ ಮಾಡುತ್ತೆ. ಅದರ ಅರ್ಥ ಏನಪ್ಪ ಅಂದರೆ, ಆ ಶಕ್ತಿಯನ್ನು ನಾವು ಹೇಗೆ ಬಳಸ್ತೀವಿ ಆ ಶಕ್ತಿ ನಮ್ಮನ್ನು ಬಳಸ್ಕೊಳ್ಳುತ್ತೆ. ಆ ಶಕ್ತಿಯನ್ನು ನಾವು ಹೇಗೆ ಬಳಸ್ತೀವಿ ಅದನ್ನು ನಾವು ಸದಾಚಾರ ಪೂಜೆಗೂ ಯುಟಿಲೈಸ್ ಮಾಡ್ಬೋದು, ವಾಮಾಚಾರ ಪೂಜೆಗೂ ಯುಟಿಲೈಸ್ ಮಾಡ್ಬೋದು. ಸದಾಚಾರ ಅಂದರೆ ಹೋಮ ಹವನ ಸಿದ್ಧಿ ಏನಂತ ಕರಿತೀವಿ. ವಾಮಾಚಾರಗಳು ಅಂದರೆ ಸ್ಮಶಾನ ರುದ್ರಯಾಗಗಳಾಗಿರ್ಬಹುದು. ಇವೆಲ್ಲ ಒಂದು ವಾಮಾಚಾರ. ಒಂದನ್ನ ಯಾವುದೇ ಒಂದು ಶಕ್ತಿಯನ್ನು ನಾವು ಹೇಗೆ ಬಳಸ್ತೀವಿ ಅದು ನಮ್ಮ ಮನಸ್ಥಿತಿಯ ಮೇಲೆ ನಿಂತ್ಕೊಂಡಿರುತ್ತೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. XYZ ಪರ್ಸನ್ ಅಂತ ಅನ್ಕೊಳ್ಳೋಣ. ಅವರ ಮನೆಯ ಮುಂದೆ ನಾನು ಬೆಳಗ್ಗೆ 2 ಲಿಂಬೆಹಣ್ಣು ಮತ್ತು ಒಂದೇ ಒಂದು ಮೊಟ್ಟೆ, ಒಂದು ಹಳದಿ ಕುಂಕುಮವನ್ನು ಹಾಕಿಬಿಟ್ರೆ ಅವನು ಭಯ ಪಡ್ತಾನೆ. ಖಂಡಿತ. ಹೌದಾ? ಅದು ಅವನ ಮನಸ್ಥಿತಿ. ಅದೇ ವ್ಯಕ್ತಿ ಅದನ್ನು ತಗೊಂಡು ಆ ಲಿಂಬೆಹಣ್ಣನ್ನು ಜ್ಯೂಸ್ ಮಾಡಿ ಕುಡಿದ್ರೆ ಅವನು ಏನು ನಂಬಿಲ್ಲ ಅಂದರೆ ಅದನ್ನು, ಅದು ನಾರ್ಮಲ್ ಆಗೇ ಇರ್ತಾನಂತ. ಅಂದರೆ ಅವನ ಮನಸ್ಥಿತಿ ಮೇಲೆ ಬಿಟ್ಟಿದ್ದದು. ಅವನ ಮನಸ್ಥಿತಿ ಹೇಗಿರುತ್ತೆ ಅದು ಹಾಗೆ ಅವನು ವ್ಯಕ್ತಿಗತವಾಗಿ ಅವನು ಅದನ್ನ ಪರಿಗಣಿಸ್ತಾ ಹೋಗ್ತಾ ಇರ್ತಾನೆ. ಹಾಗೆ ಒಂದು ಶಕ್ತಿ ಅಂತ ಬಂದಾಗ ಒಬ್ಬ ವ್ಯಕ್ತಿಯ ಅಭಿಪ್ರಾಯದ ಮೇಲೆ ನಿಂತಿರ್ತದೆ. ನಂಬಿಕೆ ಮತ್ತು ಮೂಢನಂಬಿಕೆ ಎರಡೂ ಇದೆ. ನೀನು ನಂಬೋದಾದ್ರೆ ನಂಬು, ಬಿಡೋದಾದ್ರೆ ಬಿಡು, ಅಷ್ಟೇ. ಅದು ವ್ಯಕ್ತಿಯ ಒಂದು ಅನುಭವಕ್ಕೆ ಬಿಟ್ಟಿದ್ದದು. ಏನು ಮಾಡಿರಲ್ಲ ಆತ. ಜಸ್ಟ್ ಒಂದು ಲಿಂಬೆಹಣ್ಣಿನ ಮುಂದೆ ಇಟ್ಟು ಒಂದು ಮೊಟ್ಟೆ ಇಟ್ಟು ಪಕ್ಕದಲ್ಲಿ ಹಳದಿ ಹಾಕಿ ಬಿಟ್ಟಿದ ತಕ್ಷಣ ನಿನಗೆ ಒಂಥರ ಭಯ ಆಗುತ್ತೆ. ಆ ಭಯ ಪಡೋದೇನು? ಎಲ್ಲೋ ದುಷ್ಟಶಕ್ತಿ ಇದೆಯೇನೋ ಅಂತ ಭಯ. ಆ ಭಯ ಬೇಡ. ಯಾವುದೇ ಒಂದು ಶಕ್ತಿಯನ್ನು ನಾವು ವಿಚಾರವನ್ನು ಮಾಡಬೇಕಂದ್ರೆ ಭಕ್ತಿಯಿಂದ ನಾವು ನೋಡಬೇಕಾಗುತ್ತೆ.
ಯಾವುದೇ ಒಂದು ವಿಚಾರಗಳನ್ನು ನಾವು ನೋಡಿದಾಗ ಒಂದು ಶಕ್ತಿಯುತವಾಗಿ ನಾವು ನೋಡಿದಾಗ ದೈವ ಬಲ ಅನ್ನೋದು ಇರೋದೇ ಅದಕ್ಕೋಸ್ಕರ, ದೈವ ಶಕ್ತಿ ಅಂತ ಇರೋದೇ ಅದಕ್ಕೋಸ್ಕರ. ದೈವವಿದ್ದಾಗ ದೈವ ಇದ್ದೇ ಇದೆ. ಬಟ್ ಹಾಗಂತ ಹೇಳಿ ಅದನ್ನು ಮೂಢನಂಬಿಕೆಗೆ ತಿರುಗಿಸೋದು ಸತ್ಯ ಅಲ್ಲ. ನಾವು ಹೇಳೋದೊಂದು ಯಾವುದೇ ಒಂದು ಇದ್ರೂ ಸಹಿತ ನಿಜವಾಗಿ ಪ್ರಮಾಣಿಸಿ ನೋಡಬೇಕಾಗುತ್ತೆ. ಕೆಲವೊಂದು ಮಾನಸಿಕ ಒತ್ತಡದಲ್ಲೂ ಮಾನಸಿಕ ಖಿನ್ನತೆಗೂ ಅವರು ಒಳಗಾಗಿರಬಹುದು. ಇಲ್ಲಿ ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ ಶಕ್ತಿಯನ್ನು ಶಕ್ತಿಯಾಗಿ ಬಳಸಬೇಕೇ ವಿನಃ ಯಾವುದೇ ದುರ್ಗುಣಗಳಿಗೆ ಬಳಸಬಾರ್ದು. ದುರ್ಗುಣಗಳಿಗೆ ಬಳಸಿದ್ರೆ ಆ ಕರ್ಮ ಅವ್ರನ್ನ ಬಿಡೋದಿಲ್ಲ. ಆ ಕರ್ಮ 100% ಅವ್ರಿಗೆ ಬಂದೇ ಬರುತ್ತೆ. ಇವತ್ತಲ್ಲ ನಾಳೆ ಅದು ಸಿಕ್ಕಿ ಆ ಕ್ಷಣದಲ್ಲೇ ಅವ್ರು ಖುಷಿ ಪಡ್ಬೋದು, ಆ ಸಮಯದಲ್ಲೇ ಅವ್ರು ಅದನ್ನು ಖುಷಿ ಪಡ್ಬೋದು. ಬಟ್ ಆ ಕರ್ಮ ಅವ್ರಿಗೆ ಬಿದ್ದೇ ಬೀಳುತ್ತೆ, ಬಂದೇ ಬರುತ್ತೆ. ಅದಕ್ಕೆ ಆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಅವಾಗ, ಶಕ್ತಿಗೆ ದುರ್ಗುಣ ಇದೆ. ಶಕ್ತಿ ಯಾವುದೇ ರೀತಿಯಲ್ಲೂ ಸಹಿತ ಹಿಂಗೆ ಮಾಡು ಹಾಗೆ ಹೋಗು ಅಂತ ಹೇಳೋದಿಲ್ಲ. ಅದೊಂದು ಶಕ್ತಿ ಅಷ್ಟೇ, ದೈವ ಶಕ್ತಿ ಅಂತ ನಾವು ಕರಿಬೋದು ಅದನ್ನು. ಮತ್ತು ನೀವು ಅದನ್ನು ನಕಾರಾತ್ಮಕ ಶಕ್ತಿ ಅಂತಲೂ ತಾವು ಅದನ್ನು ಹೇಳ್ಬೋದು. ಆ ಶಕ್ತಿ ನಾವು ಹೇಗೆ ಅದನ್ನು ಯುಟಿಲೈಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಆ ಒಂದು ತಂತ್ರ ಆಗಿರ್ಬೋದು, ಮಂತ್ರ ಏನೇ ಇರ್ಬೋದು, ಅದನ್ನು ನಾವು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸಿದ್ರೆ ಅದು ನಮಗೆ ಒಳ್ಳೆಯದೇ ಆಗುತ್ತೆ. ನಾವು ಅದನ್ನು ಕೆಟ್ಟ ಕಾರ್ಯಕ್ಕೆ ಉಪಯೋಗಿಸಿದ್ರೆ ಅದು ನಮ್ಗೆ ಕೆಟ್ಟದಾಗುತ್ತೆ. ಒಂದು ಮಾತೃ ಎಲ್ಲರನ್ನೂ ಸಮನಾಗೆ ನೋಡ್ತಾಳೆ. ಒಂದು ತಾಯಿ ತನ್ನ ಎಲ್ಲ ಮಕ್ಕಳನ್ನು ಸಮವಾಗಿ ನೋಡ್ತಾಳೆ, ಯಾರಿಗೂ ಕೆಟ್ಟದ್ದು ಮಾಡಲ್ಲ. ಅದು ಮಾತೃ ಇದ್ದಂಗೆ ಶಕ್ತಿ. ಆ ಶಕ್ತಿಯನ್ನು ನಾವು ಎಷ್ಟು ಆರಾಧನೆ ಮಾಡ್ತೀವಿ, ಆ ಶಕ್ತಿಯನ್ನು ನಾವು ಎಷ್ಟು ನಾವು ಒಳ್ಳೆ ಕಾರ್ಯಕ್ಕೆ ಬಳಸ್ಕೊಳ್ತೀವಿ, ಅಷ್ಟು ನಮಗೆ ಪ್ರಾಬಲ್ಯತೆ ಇದೆ, ಬೆಳವಣಿಗೆ ಇದೆ. ಮತ್ತು ಅದರಿಂದ ನಮಗೆ ಉತ್ತಮವಾದಂಥ ಬೆಳವಣಿಗೆಗಳು ಸಹಿತ ಸಿಗ್ತವೆ. ಅದಕ್ಕೆ ದೈವಾರಾಧನೆ ಅಂತ ಕರಿತೀವಿ. ಯಾರು ದೈವಾರಾಧನೆಯಲ್ಲಿ ಮಗ್ನನಿರ್ತಾರೆ ಅವ್ರಿಗೆ ಯಾವ ಶಕ್ತಿ ಏನು ಮಾಡಲ್ಲ. ಅದಕ್ಕೆ ನಾವು ಹೇಳೋದು ದೈವ ನಂಬು. ದೈವದ ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕಂದ್ರೆ ದೈವದ ದರ್ಶನವನ್ನು ಮಾಡು. ನೋಡಿ ಎಕ್ಸಾಂಪಲ್ ಕಾಮಾಖ್ಯ ದೇವಿ, ಗೌಹಾಟಿಯಲ್ಲಿರುವಂಥ ಕಾಮಾಖ್ಯ ದೇವಿ, ಆ ಶಕ್ತಿಪೀಠ. ಅದು ಆ ಶಕ್ತಿಪೀಠದಲ್ಲಿ ತುಂಬಾ ದೈವ ಶಕ್ತಿಗಳು ಇರ್ತವೆ. ಅಲ್ಲಿ ನೆಗೆಟಿವ್ ಎನರ್ಜಿ ರಿಮೂವಲ್. ಅದು ಆ ಶಕ್ತಿಪೀಠದಲ್ಲಿ ಇರೋದೇ ಅದು ನೆಗೆಟಿವ್ ಎನರ್ಜಿನ ರಿಮೂವಲ್ ಮಾಡುವಂಥ ಜಾಗ. ಯಾಕೆ? ಆ ಶಕ್ತಿಪೀಠದಲ್ಲಿ ಹೋಗಿದ ತಕ್ಷಣ ನಿನಗೆ ನೆಗೆಟಿವಿಟಿ ಒಂಥರ ಪಾಸಿಟಿವ್ ವೈಬ್ರೇಷನ್. ನಮ್ಮ ಗಾಣಗಾಪುರ ದತ್ತಾತ್ರೇಯ ಸ್ವಾಮಿ ಪೀಠ, ಅದು ಒಂದು ಶಕ್ತಿಪೀಠ. ಅಲ್ಲಿ ನೀವು ಹೋಗಿದ ತಕ್ಷಣ ಎಂಥದ್ದೇ ಇರಲಿ, ಮಾನಸಿಕ ಖಿನ್ನತೆ ಏನೇ ಇರಲಿ, ಅದಲ್ಲೇ ಬಿಟ್ಟು ಹೋಗುತ್ತೆ. ಔದುಂಬರ ವೃಕ್ಷ ಇದೆ ಅಲ್ಲಿ, ಆ ವೃಕ್ಷದ ಕೆಳಗಡೆ ಕೂತ್ಕೊಂಡು ನಾವು ಪಠನೆಯನ್ನು ಮಾಡಬೇಕು. 7 days ಕಂಟಿನ್ಯೂಸ್ ಆಗಿ ಪಠನೆ ನಾವು ಮಾಡಿದಾಗ, ಆ ಒಂದು ದತ್ತಾತ್ರೇಯ ಪುಸ್ತಕವನ್ನು ನಾವು ಓದಿದಾಗ ನಮ್ಮಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಬಿಟ್ಟೋಗಿ ಪಾಸಿಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಶಕ್ತಿಪೀಠಗಳು. ಆ ಶಕ್ತಿಯನ್ನು ನಾವು ಶಕ್ತಿಪೀಠಗಳಿಂದ ನಾವು ಅದನ್ನು ನಾಶ ಮಾಡ್ಬೋದು. ನೆಗೆಟಿವಿಟಿಯನ್ನು ಪಾಸಿಟಿವಿಂದ ನಾಶ ಮಾಡೋದು ಅಂತ ಹೇಳ್ತೀವಲ್ಲ, ಹಾಗೆ ಯಾವುದೇ ಕಾರಣಕ್ಕೂ ಒಂದು ತಂತ್ರ ಮಂತ್ರ ಪಾಸಿಟಿವ್ ಇದ್ದಾಗ ನೆಗೆಟಿವ್ ಇದ್ದೇ ಇರುತ್ತೆ. ಅದನ್ನು ಅತಿಯಾಗಿ ತಗೊಂಡಾಗ ನಮ್ಮ ಮಾನಸಿಕ ಖಿನ್ನತೆಗೆ ನಾವು ಒಳಗಾದಾಗ ಅದನ್ನು ನಾವು ನಿರ್ಗುಣವನ್ನು ಮಾಡೋದು ತುಂಬ ಮುಖ್ಯ. ಅದೇ ರೀತಿಯಲ್ಲಿ ಈ ಥರ ತಾಯಿ ಜಗನ್ಮಾತೆ ಸತೀದೇವಿಯ ಒಂದು ವಿಶೇಷವಾದಂಥ ಅನುಗ್ರಹದಿಂದ 57 ಶಕ್ತಿಪೀಠಗಳಾಗಿದ್ದಾವೆ. ಒಂದೊಂದು ಶಕ್ತಿಪೀಠದಲ್ಲೂ ಒಂದೊಂದು ಶಕ್ತಿ. ಆ 57 ಶಕ್ತಿಪೀಠಗಳಲ್ಲಿ ತುಂಬಾ ವಿಧವಾದ ಅನುಷ್ಠಾನಗಳು, ಒಂದೊಂದು ಶಕ್ತಿಪೀಠದಲ್ಲಿ ಒಂದೊಂದು ಥರದ ಒಂದು ಪೂಜೆ ಪುನಸ್ಕಾರಗಳು ನಡೀತವೆ. ತಾಯಿ ಜಗನ್ಮಾತೆಯನ್ನು ಕಾಮಾಖ್ಯ ದೇವಿಯಲ್ಲಿ ಯೋನಿ ರೂಪದಲ್ಲಿ ಪೂಜೆ ಮಾಡ್ತೀವಿ, ಅದು ಶಕ್ತಿಪೀಠ. ಮತ್ತು ಅದೇ ರೀತಿಯಲ್ಲಿ ತಾಯಿ ಜಗನ್ಮಾತೆಯನ್ನು ಇಲ್ಲಿ ನಾವು ಕೇರಳದಲ್ಲಾಗಿರ್ಬೋದು ಭಗವತಿಯ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ, ಮಹಾಕಾಳಿಯ ರೂಪದಲ್ಲಿ ಪೂಜೆ ಮಾಡ್ತೀವಿ. ಕೋಲ್ಕತ್ತಾದಲ್ಲಿ ದಕ್ಷಿಣ ಕಾಳಿ ಅಂತಲೇ ಪೂಜೆ ಮಾಡ್ತೀವಿ. ಯಾಕಂದರೆ ಶಕ್ತಿ ಅಂದರೆ ಅದು ಸ್ತ್ರೀ ರೂಪದಲ್ಲಿರುವಂತಹ ದೈವದ ಅನುಗ್ರಹದಲ್ಲಿರುವಂತಹ ಒಂದು ಬೆಳವಣಿಗೆ ಅಂತ ನಾವು ಹೇಳ್ಬೋದು. ಅದನ್ನು ಕೆಲವೊಬ್ಬರು ಯಾವ ರೀತಿ ಅದನ್ನು ಯುಟಿಲೈಸ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್. ಅದು ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟಿರೋ ರೀತಿಯಲ್ಲಿ ಭಗವಂತನ ಆರಾಧನೆಯನ್ನು ನಾವು ಯಾವಾಗ ಮಾಡ್ತೀವಿ ಅಲ್ಲಿ ಉತ್ತಮವಾದಂಥ ಬೆಳವಣಿಗೆ ಸಿಕ್ಕೇ ಸಿಗುತ್ತೆ.